ನಗ್ನ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಹೇಮಾವತಿಯ ಕಥೆ ಹೇಳ್ತಾ ಇದ್ದೀವಿ. 4 ವರ್ಷಗಳಿಂದ ತನ್ನದೇ ಮನೆಯಲ್ಲಿ ಜೈಲಿ ವಾಸವನ್ನು ಅನುಭವಿಸ್ತಾ ಇದ್ದಂಥ ಯುವತಿ ಹೇಮಾವತಿ ನಮ್ಮ ವರದಿಗಾರ ನೆನ್ನೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಗ್ನ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ಲು. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ಲು. ಹೇಮಾವತಿಯ ಅತ್ತಿಗೆ ರೇಖಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಖಾ ಅವರೇ, ಸುವರ್ಣ ನ್ಯೂಸ್ ಪರವಾಗಿ ಕೊನೆಯ ಮಾತುಗಳನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆನ್ನೆ ನಾವು ಹೇಮಾವತಿಯನ್ನು ನೋಡಿದಾಗ ನಿಜಕ್ಕೂ ನರಕದಲ್ಲಿದ್ದಂತೆ ಭಾಸವಾದಲು. ಸಮಾಜದಿಂದ ಆಕೆ ದೂರ ಹೋಗಿದ್ದಾಳೆ. ಆಕೆಯನ್ನು ಸಮಾಜ ಮತ್ತೆ ತಮ್ಮ ಹತ್ರ ಕರ್ಕೊಳ್ಬೇಕು. ಮೊಟ್ಟ ಮೊದಲ ಇನಿಷಿಯೇಟಿವ್ ಬಹುಶಃ ನೀವು ತೆಗೆದುಕೊಳ್ಳಬೇಕು ಅಂತ ಅನಿಸುತ್ತೆ. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಅವಳಿಗೆ ಯಾವುದೇ ರೀತಿಯಾದಂಥ ದೊಡ್ಡ ಮಾನಸಿಕ ಕಾಯಿಲೆ ಅನ್ನುವಂಥದ್ದು ಏನೂ ಇಲ್ಲ. 2 ದಿನಗಳಲ್ಲಿ ಡಿಸ್ಚಾರ್ಜ್ ಆಗಿ ಬರ್ತಾಳೆ. ನೀವು ಅವಳನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀರಿ ಅನ್ನೋದರ ಮೇಲೆ ಅವಳ ಭವಿಷ್ಯ ಆಧಾರಿತವಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಹೇಳೋದು, ಅವಳು ಹುಷಾರಾಗಿ ಬಂದ್ರೆ ಬೇರೆ ಎಲ್ಲಾದ್ರೂ ಜಾಬ್ ಮಾಡ್ಕೊಂಡು ಬೇರೆ ಕಡೆನೆ ಮನೆಗೆ ಬರ್ದಾಗೆ ಬೇರೆ ಕಡೆನೆ ಇರೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ಬಂದ್ರೆ ಅದೇ ಪ್ರಾಬ್ಲಮ್ ಶುರು ಆಗತ್ತೆ ಅಂತ ಅವ್ರ ತಂದೆ ಆ ತರ ಇದ್ದಾರೆ. ಆದ್ರಿಂದ ಅವಳು ಬೇರೆ ಕಡೆ ಇರೋದೇ ಒಳ್ಳೇದು. ಅವಳ ಲೈಫಲ್ಲಿ ಅವಳು ಸೆಟ್ಲ್ ಆಗೋದು ಒಳ್ಳೇದು ಅಂತ ಅನ್ಸುತ್ತೆ. ಬೇರೆ ಯಾವ ಸಂಬಂಧಿಕರು ಹೆಲ್ಪ್ ಮಾಡಕ್ಕಾಗೋದಿಲ್ಲ, ಆ ತರ ಇದ್ದಾರೆ ಅವ್ರ ತಂದೆ. ಎಸ್ ರೇಖಾ ಅವರೇ, ಬಹುದೊಡ್ಡ ಜವಾಬ್ದಾರಿ ಇರುವಂಥದ್ದು ನಿಮ್ಮ ಮೇಲೆ. ಹೇಮಾವತಿ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನೀವು ಅವಳ ಜೊತೆ ಹೇಗೆ ವರ್ತಿಸ್ತೀರಿ, ಹೇಗೆ ನಡೆದುಕೊಳ್ತೀರಿ ಅನ್ನೋದ್ರ ಮೇಲೆ ಈ ಬಗ್ಗೆ ಏನಾದ್ರು ಸೂಚನೆ ಕೊಡೋದಕ್ಕೆ ಇಷ್ಟಪಡ್ತೀರಾ ನೀವು ರೇಖಾ ಅವರಿಗೆ? ನಾವು ಸಂಪರ್ಕದಲ್ಲಿದ್ರೆ ನಾನು ಚೆನ್ನಾಗೇ ನೋಡ್ಕೋತೀನಿ. ಅವಳಿಗೆ ಯಾವ ತರ ಎಲ್ಬೇಕಂದ್ರೆ ಆ ತರ, ಆದ್ರೆ ಆ ತರ ಬಿಡೋದಿಲ್ಲ ಅವ್ರ ತಂದೆ ಅಂತ ಅನ್ಕೊಂಡಿದೀನಿ. ಆ ತರ ಮನುಷ್ಯ ಅಲ್ಲ ಅವರು. ಮುಂಚೆಯಿಂದ ನೋಡ್ದಾಗೆ ಯಾರ ಜೊತೆನೂ ಹೊಂದ್ಕೊಳಕ್ ಬಿಟ್ಟಿಲ್ಲ. ಅವ್ರ ಮಕ್ಳನ್ನೇ ಆಗ್ಲಿ, ಅವ್ರ ಹೆಂಡತಿ ಆಗ್ಲಿ ಎಲ್ಲೂ ನೋಡಿದ್ದೇ ಇಲ್ಲ. ಯಾವ ಫಂಕ್ಷನ್ ಅಲ್ಲಾಗ್ಲಿ ಬೇರೆ ಕಡೆ ಎಲ್ಲಿನೂ ಮನೆ ಹತ್ರನೂ ಅಷ್ಟೇ ನೋಡಿಲ್ಲ. ಆ ತರ ರೇಖಾ ಅವರು ಇಷ್ಟು ದಿನ ಇದ್ದಂತಹ ಪರಿಸ್ಥಿತಿಗೂ ಇನ್ನು ಮೇಲೆ ಇರುವಂತಹ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಇಷ್ಟು ದಿನ ಇದ್ದಂತಹ ಪರಿಸ್ಥಿತಿಗೂ ಇನ್ನು ಮೇಲೆ ಇರುವಂತಹ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಹೇಮಾವತಿಯ ಪ್ರಕರಣ ಅನ್ನುವಂಥದ್ದು ಈಗ ಕೇವಲ ನಿಮ್ಮ ನಾದಿನಿಯ ಪ್ರಕರಣ ಆಗಿ ಉಳಿದಿಲ್ಲ. ಇಡೀ ರಾಜ್ಯ ಅದನ್ನು ನೋಡ್ತಾ ಇದೆ. ಸ್ವತಃ ಆರೋಗ್ಯ ಮಂತ್ರಿಗಳೇ ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ಆದ್ದರಿಂದ ಹೇಮಾವತಿಗೆ ಒಂದು ಒಳ್ಳೆಯ ಭವಿಷ್ಯ ಕಲ್ಪಿಸಿ ಕೊಡಬೇಕು ಅನ್ನುವಂಥ ವಿಷಯದಲ್ಲಿ ಕೇವಲ ನಿಮ್ಮ ಕಳಕಳಿ ಮಾತ್ರ ಅಲ್ಲ, ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿದೆ ಈ ಸಂದರ್ಭದಲ್ಲಿ. ಡಿಸ್ಚಾರ್ಜ್ ಆಗಿ ಬಂದಂಥ ಹೇಮಾವತಿಯ ಜೊತೆ ನಿಮ್ಮ ವರ್ತನೆ ಹೇಗಿರಬೇಕು ಅನ್ನೋದರ ಬಗ್ಗೆ ವಿವರಣೆ ಕೊಡೋದಕ್ಕೆ ನಮ್ಮ ಮನೋವೈದ್ಯರಿದ್ದಾರೆ, ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ. ಎಸ್ ರೇಖಾ ಅವರೇ, 2-3 ದಿನ ಅವಳಿಗೆ ಏನಾಗ್ತಿದೆ ಏನು ಕತೆ ಅಂತ ತಿಳ್ಕೊಳ್ಳೋದಕ್ಕೇ ಬೇಕಾಗತ್ತೆ. ಅದಾದ ನಂತರ ನಾವು ಅವಳಿಂದ ಜಾಸ್ತಿ ಒಂದು ಮಾಹಿತಿ ಪಡಿಬೋದು, ಅದಕ್ಕೆ ಸೂಕ್ತ ಒಂದು ಕೌನ್ಸಿಲಿಂಗ್ ಕೊಡ್ಬೋದು. ಅದಾದ ನಂತರ ವಾಪಸ್ ಬಂದಾಗ ನೀವು ನಮ್ಮ ಫ್ಯಾಮಿಲಿಗೆ ಬೇಕಾದವಳು ಅಂತ ಒಂದು ಸಪೋರ್ಟ್ ನೀವು ಕೊಡಬೇಕಾಗತ್ತೆ, ಒಂದು ಫ್ರೆಂಡ್ಲಿಯಾಗಿರಬೇಕಾಗತ್ತೆ. ಯಾಕಂದರೆ ಇಷ್ಟು ದಿವಸದಲ್ಲಿ ಏನಾಗಿದೆ, ನನ್ನ ಯಾರೂ ನೋಡ್ಕೊಳ್ಳಲ್ಲ. ಹೆತ್ತ ತಂದೆ ತಾಯಿ ನನ್ನ ಒಂಥರ ಒಂದು ಪ್ರಾಣಿಗಿಂತ ಕೀಳವಾಗಿ ನನ್ನ ನೋಡ್ಕೊಂಡಿದ್ದಾರೆ, ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಒಳಗೆ ಬಂದಿರುತ್ತೆ. ಅದನ್ನು ಸ್ವಲ್ಪ ದೂರ ಮಾಡೋದಕ್ಕೆ ಆದಷ್ಟು ಒಂದು ಸಪೋರ್ಟ್ ಕೊಡಬೇಕಾಗತ್ತೆ. ರೇಖಾ ಅವರೇ, ಧನ್ಯವಾದಗಳು ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ದಯವಿಟ್ಟು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಬರುವಂಥ ಹೇಮಾವತಿಯನ್ನು ಅನ್ಯಗ್ರಹ ಜೀವಿಯ ಥರ ನೋಡಬೇಡಿ. ಇಲ್ಲೇ ನಮ್ಮ ಜೊತೆಗೆ ಇಷ್ಟು ದಿವಸ ಇದ್ಲು, ಈಗ 4 ದಿವಸ ಎಲ್ಲೋ ಹೊರಗಡೆ ಹೋಗಿ ಬಂದ್ಲು ಅನ್ನೋ ರೀತಿಯಾಗಿ ಟ್ರೀಟ್ ಮಾಡಿದರೆ ಬಹುಶಃ ಸಮಾಜದ ಮುಖ್ಯವಾಹಿನಿಗೆ ಆ ಹುಡುಗಿ ಮತ್ತೆ ಬರ್ತಾಳೆ. ಅವಳ ಜೀವನದಲ್ಲಿ 4 ವರ್ಷಗಳ ಕಾಲ ನಡೆದಂಥ ಘಟನೆಗಳು ಖಂಡಿತವಾಗಿಯೂ ಸಮಾಜದ ಬಗ್ಗೆ, ಸಂಬಂಧಿಕರ ಬಗ್ಗೆ, ಹೆತ್ತ ತಂದೆ ತಾಯಿಯ ಬಗ್ಗೆ ಅವಳಲ್ಲಿ ಜಿಗುಪ್ಸೆ ಮೂಡಿಸಿದರೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ಆ ಹುಡುಗಿ ಮತ್ತೆ ಮೊದಲಿನ ಥರ ಆಗಬಹುದು. ಅಂಥದ್ದೊಂದು ಸಹಕಾರವನ್ನು ನೀವು ಆ ಕುಟುಂಬಕ್ಕೆ ಕೊಡ್ತೀರಿ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ ರೇಖಾ ಅವರು. ಎಸ್, ತಂದೆಗೆ, ಇಡೀ ಕುಟುಂಬಕ್ಕೆ ಒಂದು ಕೌನ್ಸಿಲಿಂಗ್ನ ಅವಶ್ಯಕತೆ ಇಡೀ ಕುಟುಂಬಕ್ಕೂ ಬೇಕಾಗತ್ತೆ. ಅದರ ಜೊತೆಗೆ ತಂದೆ ಈ ಥರ ಎಲ್ಲ ತೊಂದರೆ ಮಾಡ್ತಿದ್ದಾರೆ ಅಂತ ಎಲ್ಲರೂ ಸಹ ಹೇಳಿದ್ದಾರೆ. ಅಕ್ಕಪಕ್ಕ ಓಡಾಡಿದ್ರೆ ಬೈತಾರೆ, ಹೊಡಿಯಕ್ಕೆ ಬರ್ತಾರೆ, ಇವಳನ್ನ ದೂರ ಇಟ್ಟಿದ್ದಾರೆ, ಊಟ ಕೊಡ್ದಿರ ಅಷ್ಟು ಒಂದು ಟಾರ್ಚರ್ ಅಂತಲೇ ಹೇಳಬೇಕು. ಅದಕ್ಕೆ ಬೇರೆ ಇನ್ಯಾವುದೋ ಒಂದು ಪದ ಇಲ್ಲ. ಮಗಳಿಗೆ ಅಷ್ಟು ಟಾರ್ಚರ್ ಕೊಟ್ಟಿರೋರು. ಸೊ ಇದನ್ನೆಲ್ಲ ನೋಡಿದಾಗ ಈ ಪರಿಸ್ಥಿತಿಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ತಂದೆ ಕಾರಣ ಇದೆ ಅಂತ ಅಂತೂ ಬಂದಿದೆ. ಹೋಲ್ ಫ್ಯಾಮಿಲಿ ನೀಡ್ಸ್ ಟು ಬಿ ಟ್ರೀಟೆಡ್ ಅಂತ. ಡೆಫಿನೆಟ್ಲಿ ಬೇಸಿಕ್ ವಯಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ನೀವು ಅಕ್ಕಪಕ್ಕದ ಮನೆಗಳವರು, ಹೌದು, ನಿಮ್ಮನ್ನು ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಡಿಸ್ಚಾರ್ಜ್ ಆಗಿ ಬಂದವಳನ್ನು ಏಲಿಯನ್ ಥರ ನೋಡೋದು ಬೇಡ. ಅವಳನ್ನ ಏನಾಯಿತು, ಹಿಂಗೆ ಯಾಕಾಗಿತ್ತು, ನಿಮ್ಮದು ಟಿ ವಿಲಿ ಬಂತು ಗೊತ್ತಾ ವಿಷಯ, ಈ ರೀತಿಯಾದಂಥ ಪ್ರಶ್ನೆಗಳಿಂದ ಅವಳಿಗೆ ಹಿಂಸೆ ಕೊಡೋದು ಬೇಡ.
ಎಸ್, ಲಾಸ್ಟ್ ವರ್ಡ್ ಸರ್. Yes, sir. This is just a basic violation of human rights. Women's Commission, I would request the Women's Commission, I think they would be proactive by this time. They should get involved and secure her in all respects and see that she doesn't go to that environment again. Because the environment is more powerful than willpower. ಆ ಥರ ಇರೋದ್ರಿಂದ it can have a very debilitating impact on that girl. She's already ವಿಜಯ್ ಕುಮಾರ್, ಡಾಕ್ಟರ್ ಕಾರ್ತಿಕ್ ಸ್ಟುಡಿಯೋಗೆ ಬಂದ್ರಿ, ಇಷ್ಟೆಲ್ಲ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮ್ಮಿಬ್ಬರಿಗೆ. ಸೊ ಬೆಳಗ್ಗೆಯಿಂದ ಈ ಒಂದು ವರದಿಯನ್ನು ನೀವು ನೋಡಿದ್ರಿ, ನಗ್ನ ನರಕ ಹೇಮಾವತಿಯ ಕಥೆಯನ್ನು ನೀವು ನೋಡಿದ್ರಿ. ಇಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆಯನ್ನು ಕೇಳಬಹುದು, ಏನಾಯಿತು ಇದೆಲ್ಲದರಿಂದ ಅಂತ. ಸುವರ್ಣ ನ್ಯೂಸ್ ಒಂದು ಸಂತೃಪ್ತಿಯನ್ನು ಅನುಭವಿಸುತ್ತೆ. ಹೇಮಾವತಿ ಅಂತ ಒಬ್ಬ ನತದೃಷ್ಟ ಯುವತಿಯನ್ನು ನರಕದಿಂದ ಹೊರಗಡೆ ತಂದಂಥ ಸಂತೃಪ್ತಿ ಸುವರ್ಣ ನ್ಯೂಸ್ಗಿದೆ. ಪತ್ರಿಕೋದ್ಯಮದಲ್ಲಿ ಅಭಿಮಾನ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ ಇಂಥ ಸಂತೃಪ್ತಿಗಳೇ ಸಾಕು. ಹೇಮಾವತಿ ಮತ್ತೆ ಮೊದಲಿನ ಹಾಗಾಗಲಿ, ಅವಳು ತನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅನ್ನುವಂಥ ಒಂದು ಎದೆ ಉಬ್ಬಿಸಿಕೊಂಡು ಏನು ನಡೀತಾ ಇದ್ಲು ಹಾಗೆ ಮತ್ತೆ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋ ಹಾಗಾಗಲಿ. ಹಾಗೊಂದು ವೇಳೆ ಆಗಿದ್ದೇ ಆದರೆ ಸುವರ್ಣ ನ್ಯೂಸ್ ಇಷ್ಟೆಲ್ಲ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಸುವರ್ಣ ನ್ಯೂಸ್ ಆ ವಿಷಯಕ್ಕೆ ಹೆಮ್ಮೆ ಅನುಭವಿಸುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೇಮಾವತಿಯ ಹೆಲ್ತ್ ಅಪ್ಡೇಟ್ಗಳನ್ನು ಸುವರ್ಣ ನ್ಯೂಸ್ ನಿಮಗೆ ಆಗಾಗ ಕೊಡ್ತಾ ಇರುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪ್ರೀಚೋ ತಪ್ಪ ತಪ್ಪ ಪ್ರೀಚೋ ತಪ್ಪ